ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮತ್ತೆ ಮತ್ತೆ ಈ ವೇದಿಕೆಗೆ ಬರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ನಿಮ್ಮೆಲ್ಲರ ಭೇಟಿ ತುಂಬಾ ಇನ್ನಷ್ಟು ಸಂತೋಷ ಸಿಗ್ತಾ ಇದೆ. ಎಸ್, ಈ ಸಿನಿಮಾ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಯಾಕೆಂದರೆ ಮ್ಯಾಮ್ ಹೇಳಿದಾಗೆ ಮ್ಯಾಮ್ನ ಪಾತ್ರದ ಹೆಸರು ಲಕ್ಷ್ಮಿ ಆದರೆ ನಾನು ಪುಟ್ ಲಕ್ಷ್ಮಿ. ಸೊ ಇಡೀ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯೂಟ್ ಆಗಿರುವಂಥ ಒಂದು ಸ್ಕೂಲ್ ಸ್ಟೋರಿ ಹೋಗುತ್ತೆ. ಅದ್ರ ಜೊತೆಗೆ ಸ್ಟ್ರಿಕ್ಟ್ ಫಾದರ್ ಹಾಗೆ ಉಷಾ ಮ್ಯಾಮ್ ಜೊತೆನೂ ಆ್ಯಕ್ಟ್ ಮಾಡಿ ತುಂಬ ಖುಷಿ ಆಯಿತು. ಸ್ಟ್ರಿಕ್ಟ್ ಮದರ್ ಹಾಗೆ ಎಲ್ಲನೂ ಒಂದು ಕ್ಯೂಟ್ ಸ್ಟೋರಿ ಹೇಳಂಗಿಲ್ಲ ಅಲ್ಲ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಒಳ್ಳೆ ಕತೆ ಹಾಗೆ ಒಂದು ಒಳ್ಳೆ ಲೊಕೇಶನ್ ಕೂಡ. ನೀವು ಈ ಸಿನಿಮಾ ನೋಡಿದಾಗ ನಿಮ್ಮ ಬಾಲ್ಯ ಅಂತೂ ನೆನಪಾಗೋದು ಗ್ಯಾರಂಟಿ. ನನಗಂತೂ ನನ್ನ ಕ್ಯಾರೆಕ್ಟರ್ ನೋಡಿದಾಗ ಎಲ್ಲ ಬ್ಯೂಟಿಫುಲ್ ಗರ್ಲ್ಸ್ ನಿಮಗೆ ನಿಮ್ಮ ಓಲ್ಡ್ ಏಜ್ ಹಾಗೆ ನಿಮ್ಮ ಸ್ಕೂಲ್ ಡೇಸ್ ಆ ಒಂದು ಲವ್ ಸ್ಟೋರಿ ಆಗಿರಲಿ, ಫ್ರೆಂಡ್ಶಿಪ್ ಆಗಿರಲಿ, ಹೋಮ್ವರ್ಕ್, ಎಕ್ಸಾಮ್ ಟೆನ್ಷನ್ಸ್ ಅದೆಲ್ಲ ಮತ್ತೆ ನೀವು ರಿಕಾಲ್ ಮಾಡೋದಂತೂ ಖಂಡಿತ. ಸೊ ನಮ್ಮ ಸಿನಿಮಾ ಅಮರ್ಥ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನನ್ನ ಮತ್ತು ಗುರು ಸರ್ ಅವರ ಪರಿಚಯ ಹೇಗೆ ಅಂದರೆ ಪುಟ್ಟಕ್ಕನ ಮಕ್ಕಳು ಟೈಟಲ್ ಟ್ರ್ಯಾಕ್ ನಾನೇ ಹಾಡಿದ್ದು. ಹಾಗಾಗಿ ಸರ್ ಭೇಟಿ ಮಾಡಿ ಒಂದ್ಸರಿ ಕಾಲಲ್ಲಿ ಮಾತಾಡಿ ತುಂಬ ಇಷ್ಟ ಆಯಿತು ನಿಮ್ಮ ಹಾಡು, ಆ ಸೀರಿಯಲ್ಗೆ ಹಾಡಿದಂಥ ಅಂತ ಅಂದರೆ ಆ ಸೀರಿಯಲ್ಗೆ ಹಾಡಿರುವಂಥ ಹಾಡು ತುಂಬ ಚೆನ್ನಾಗಿದೆ ಅಂತ ಹೇಳಿ ಅಪ್ರಿಷಿಯೇಟ್ ಕೂಡ ಮಾಡಿದರು. ಅದಾದ ನಂತರ ಒಂದು ಕೆಲವೇ ದಿನದಲ್ಲಿ ನನಗೆ ಫೋನ್ ಮಾಡ್ತಾರೆ, ಗುರು ಸರ್ ಒಂದು ವಿಷಯ ಮಾತಾಡಬೇಕು ನಿಮ್ಮ ಹತ್ರ ಬನ್ನಿ ಅಂತ. ನಾನು ಅವಾಗ ಒಂದಷ್ಟು ಇಂಡಿಪೆಂಡೆಂಟ್ ಹಾಡಿನ ಮುಖಾಂತರ ಒಂದಷ್ಟು ಹಾಡುಗಳನ್ನ ರಿಲೀಸ್ ಮಾಡೋಣ ಅನ್ನೋ ಪ್ಲ್ಯಾನ್ ಇತ್ತು. ಗುರು ಸರ್ ಇಲ್ಲ, ಒಂದು ಹಾಡು ನೀವು ಮಾಡಿಕೊಡ್ಬೇಕು, ಒಂದು ಅದ್ಭುತವಾದ ಮೆಲೋಡಿ ಸಾಂಗ್ನ ನೀವು ಮಾಡಿಕೊಡಿ ಅಂದರೆ ಅದಕ್ಕಿಂತ ಮುಂಚೆ ನಾನು ಹಾಡಿರೋ ಹಾಡು ಒಂದಿದೆ, ಇದರಲ್ಲಿ ನಾನೇ ಕಂಪೋಸ್ ಮಾಡಿ ಹಾಡಿರೋ ಸಾಂಗು ಇನ್ನೊಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಗುರು ಸರ್ ಅಷ್ಟು ಸಪೋರ್ಟಿವ್ ಮಾಡಿ ಸ್ವಲ್ಪ ನಮ್ಮ ಕಾಟನೂ ತಡ್ಕೊಂಡಿದ್ದಾರೆ. ಸಾರಿ ಸರ್. ಅಂದರೆ ಕೆಲಸದ ವಿಚಾರದಲ್ಲಿ ಪ್ರೀತಿ ವಿಶ್ವಾಸದಿಂದ ಸಣ್ಣ ಪುಟ್ಟ ಕಿರಿಕ್ಗಳಾಗಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅವ್ರಿಗೆ ತುಂಬ ಒಳ್ಳೆ ಜಡ್ಜ್ಮೆಂಟ್ ಇದೆ ಮೇಜರ್ ಆಗಿ. ಆ್ಯಂಡ್ ಫಸ್ಟ್ ಟೈಮ್ ಅಂದರೆ ಸರ್ ಹೇಳಿದಾಗ ಮೇಘನಾ ಮೇಡಮ್ ಹಾಗೆ ಶ್ರೀನಗರ ಕಿಟ್ಟಿ ಅಣ್ಣವರು ಇರ್ತಾರೆ ಅಂತ ಹೇಳಿದ ತಕ್ಷಣ ನಮಗೆ ಖುಷಿ ಆಯಿತು. ಸೊ ಅವರಿಬ್ಬರನ್ನು ಒಂದು ಇಮ್ಯಾಜಿನೇಷನಲ್ಲಿ ಇಟ್ಕೊಂಡು ಆ ಥರದೊಂದು ಹಾಡನ್ನ ಕಂಪೋಸ್ ಮಾಡಿ ನಾನು ಮತ್ತು ಆಶಾ ಭಟ್ ಇಬ್ಬರು ಹಾಡಿದ್ದೀವಿ. ಇನ್ನೇನು ಕೆಲವೇ ದಿನಗಳಲ್ಲಿ ಅದು ರಿಲೀಸ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಟೀಮ್, ನನ್ನನ್ನು ನಂಬಿ ಈ ಒಂದು ಹಾಡನ್ನ ಕಂಪೋಸ್ ಮಾಡಿ ಹಾಡಿ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಹಾಗೆ ಲಿರಿಕ್ಸ್ ಕೂಡ ಅಪೂರ್ವ ಡಿಸಲ್ವಾ ಅಂತ ಹೇಳಿ ಅವ್ರು ಬರೆದಿರೋದು. ಸೊ ಥ್ಯಾಂಕ್ ಯು ಸೋಗಳು. ಈ ಚಿತ್ರವನ್ನು ಒಂದಷ್ಟು ಯಶಸ್ವಿಯಾಗಿ ಮುಟ್ಟಿದ ದಾಖಲೆ ನಿರ್ಮಾಣ ಮಟ್ಟಲು ಅನೇಕ ದಾಖಲೆಗಳನ್ನು ಮುರಿದು ಒಂದು ಬೇರೆ ಒಂದು ದಾಖಲೆ ನಿರ್ಮಾಣ ಮಾಡುವ ರೀತಿಯಲ್ಲಿ ಆಗಲಿ ಅಂತ ಪ್ರಾರ್ಥಿಸ್ತಾ, ಜೊತೆಗೆ ಕಳೆದೊಂದು 5-6 ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ, ಒಂದು ಆ ಮುಂಚಿನ ಸಿನಿಮಾಕ್ಕೆ ಬರುವಂಥ ಜನಗಳು ಆ ಸಿನಿಮಾದ ಎದುರಿನೊಂದು ಜಾತ್ರೆ, ಜನಜಾತ್ರೆ, ಸಿನಿಮಾ ನೋಡುವ ತವಕ ಅದೆಲ್ಲವೂ ಈ ಅಮರ್ಥ ಸಿನಿಮಾದ ಮುಖಾಂತರ ಮತ್ತೊಮ್ಮೆ ಬರಲಿ. ನಾವು ನೋಡಿದ ಸುಮಾರೊಂದು ಆ 7-8 ವರ್ಷಗಳ ಹಿಂದಿನ ಚಿತ್ರರಂಗದ ರೀತಿ ಮತ್ತೊಮ್ಮೆ ಬರಲಿ. ಅಮರ್ಥ ಚಿತ್ರ ಬಹುಶಃ ಒಂದು ಮನೋರಂಜನೆಯ ಜೊತೆಗೆ ಮನ ಪರಿವರ್ತಿಸುವ ಒಂದು ಚಿತ್ರ ಆಗಿದೆ. ಅನೇಕ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ಇವತ್ತು ಪ್ರಸ್ತುತ ಕಾಲಘಟ್ಟದಲ್ಲಿ ನಡೆಯುವಂಥ ಮಾರ್ಗದರ್ಶನಗಳಿಲ್ಲದ ಮಾನವೀಯತೆ ಇದೆಲ್ಲವೂ ಈ ಚಿತ್ರದಲ್ಲಿ ಒಂದು ವಿಶೇಷವಾಗಿ ಮೂಡಿಬಂದಿದೆ. ಒಂದು ಅರ್ಥದಲ್ಲಿ ಒಂದು ನವಿರಾದ ಕತೆ, ಉತ್ತಮವಾದ ಸಂಗೀತ, ಎಲ್ಲರ ಪಾತ್ರಗಳು ತುಂಬ. ಅದಕ್ಕಿಂತಲೂ ಖುಷಿ ಈಗ ನಮಗೆ ನಮ್ಮ ಮೇಘನ್ ರಾಜ್ರವರು ಬಹುಶಃ ಈಗೆಲ್ಲ ನಾವು ದಿನ ಮಾತಾಡೋರು ತುಂಬ ಕೇಳ್ತಾ ಇದ್ದಾರೆ, ಮನೆಯಲ್ಲಿ ಮನೆ ಮಗಳಾಗೋ ರೀತಿಯಲ್ಲಿ, ಆ ರೀತಿಯಲ್ಲಿ ಇಡೀ ಬಹುಶಃ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರ ಬಗ್ಗೆ ದಿನ ಮಾತಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಕ್ವಾಟ್ಲೆ ಈ ಕಿಚನ್ನಿಂದಾಗಿ ಆ ಬಹುಶಃ ಇದು ರೀತಿಯಲ್ಲಿ ಅದೇ ರೀತಿಯಲ್ಲಿ ನಮಗೂ ಅದರ ಈ ಸಮಯದಲ್ಲಿ ಅವರಿಗೆ ಈ ಒಂದು ಅತ್ಯುನ್ನತ ಯಶಸ್ಸು ಬಂದದ್ದು ಒಂದು ಅಮರ್ಥ ಚಿತ್ರದ ಭಾಗ್ಯ ಅಂತ ನಾವು ತಿಳ್ಕೊಳ್ತೇವೆ. ಹಾಗೆ ಬಹುಶಃ ಎಲ್ಲರ ನಟನೆ ಚೆನ್ನಾಗಾಗಿದೆ. ಇಷ್ಟೇ ನಮ್ಮ ತುಳುನಾಡು ಧರ್ಮದೈವಗಳು, ದೇವರುಗಳು ಎಲ್ಲರೂ ಈ ರೀತಿಯಲ್ಲಿ ಇದರಲ್ಲಿ ಒಂದೊಂದು ಮಾಡಿದ ಪಾತ್ರದ ಪ್ರತಿಯೊಂದು ಪ್ರತಿಭೆಯೂ ಉನ್ನತವಾಗಿ ಬೆಳಗಲಿ. ಎಲ್ಲರೂ ಬೆಳಗಲಿ, ಒಳ್ಳೆ ರೀತಿಯಲ್ಲಿ ನಡೀಲಿ. ನಿಮ್ಮೆಲ್ಲರ ಸಹಕಾರ ಇರಲಿ. ನೆನಪಿಡುವಂಥ ಅನೇಕ ನಮ್ಮ ರಾಜ್ಕುಮಾರ್ ಸರ್ ಅವರ ಅನೇಕ ಚಿತ್ರಗಳು ಇವತ್ತು ಯಾವುದು ಅಚ್ಚಳಿಯದೆ ಮನಸ್ಸಲ್ಲಿ ಉಳಿದಿವೆ, ಅದೇ ರೀತಿಯಲ್ಲಿ ಎಲ್ಲರ ಮನೆಯಲ್ಲಿ ಇದೊಂದು ಅಚ್ಚಳಿಯದೆ ಉಳಿಯುವಂಥ ಒಂದು ದಾಖಲೆ ನಿರ್ಮಾಣ ಮಾಡುವಂಥ ಚಿತ್ರ ಆಗಲಿ ಅಂತ ನಾನು ಧರ್ಮದೇವಗಳಿಗೆ ಪ್ರಾರ್ಥಿಸ್ತಾ